ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಹಿಟ್ಲರ್ ಕಾಲದ ರಾಜಕಾರಣ. ಜೆಡಿಎಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಾಯಕರಿಂದ ಟಾರ್ಚರ್. ಜೆಡಿಎಸ್ ಅಭಿಮಾನಿಯನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಇದನ್ನ ಸಹಿಸುವ ಪ್ರಶ್ನೆಯೇ ಇಲ್ಲ, ಕಾರ್ಯಕರ್ತರನ್ನ ಬಿಟ್ಟುಕೊಡಲ್ಲ. ಸಚಿವ ಕೆಎನ್ ರಾಜಣ್ಣ ಹೆಸರೇಳದೆ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ. ತುಮಕೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರೊಬ್ಬರನ್ನ ವಜಾ ಮಾಡಲಾಗಿದೆ ಕೆಲಸದಿಂದ. ಇದನ್ನ ಸಹಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಸಚಿವ ಕೆಎನ್ ರಾಜಣ್ಣರ ಹೆಸರೇಳದೆ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ. ಮಧುಗಿರಿಯಲ್ಲಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ನಿಖಿಲ್ ವಾಗ್ದಾಳಿ. ನಾನು ಸಂಸದ ಶಾಸಕವಾಗಬೇಕೆಂಬ ಆಸಕ್ತಿ ಇಲ್ಲ ಎಂದ ನಿಖಿಲ್. ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಹಿಟ್ಲರ್ ಕಾಲದ ರಾಜಕಾರಣ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಜೆಡಿಎಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಾಯಕರಿಂದ ಟಾರ್ಚರ್ ಎಂಬ ಆರೋಪ. ಜೆಡಿಎಸ್ ಅಭಿಮಾನಿಯನ್ನು ಕೆಲಸದಿಂದ ವಜಾ ಮಾಡಲಾಗಿದೆ. ಇದನ್ನ ಸಹಿಸುವ ಪ್ರಶ್ನೆಯೇ ಇಲ್ಲ, ಕಾರ್ಯಕರ್ತರನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ತನ್ನ ಕಾರ್ಯಕರ್ತನ ಪರ ಸಮರ್ಥನೆ ಅಥವಾ ಬ್ಯಾಟ್ ಬೀಸಿದ್ದಾರೆ. ಕೆಎನ್ ರಾಜಣ್ಣರ ಹೆಸರೇಳದೆ ಅವರ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ. ಮಧುಗಿರಿಯಲ್ಲಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ನಿಖಿಲ್ ವಾಗ್ದಾಳಿ. ನಾನು ಸಂಸದ ಅಂತ ಯಾಕೆ ಉಲ್ಲೇಖ ಮಾಡಿದ್ರು ಗೊತ್ತಿಲ್ಲ, ಶಾಸಕ ಆಗಬೇಕೆಂಬ ಆಸಕ್ತಿಯೂ ಇಲ್ಲ, ಹಂಗಿಲ್ದಿದ ಮೇಲೆ ಮೂರ್ಮೂರು ಕಡೆ ಮೂರ್ಮೂರು ಸತಿ ನಿಂತು ಸೋತಿದ್ದಾರೆ ಅನ್ನೋ ಮಾತು ಇದೆ. ಜೆಡಿಎಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಾಯಕರಿಂದ ಟಾರ್ಚರ್ ಎನ್ನುವಂತ ಆರೋಪ. ಇದೊಂಥರ ಈ ಸೀನಿಯರ್ ಕಾಲೇಜ್ ವಿದ್ಯಾರ್ಥಿಗಳು ಜೂನಿಯರ್ ವಿದ್ಯಾರ್ಥಿಗಳಿಗೆ ರ್ಯಾಗ್ ಮಾಡ್ತಾರಲ್ಲ, ಹಂಗಾಯ್ತು. ಇದನ್ನ ಸಹಿಸುವ ಪ್ರಶ್ನೆಯೇ ಇಲ್ಲ. ಅದು ನೀವಂತಲ್ಲ, ಅವರವರ ಪಕ್ಷ ಅವರವರ ಪಕ್ಷದ ಕಾರ್ಯಕರ್ತರನ್ನ ಏನಾದರೂ ಈ ತರಹದ ಇನ್ಸಿಡೆಂಟ್ಗಳಾದಾಗ ಸಹಿಸುವ ಪ್ರಶ್ನೆ ಅವರಿಗೂ ಇಲ್ಲ. ಸಚಿವ ಕೆಎನ್ ರಾಜಣ್ಣರ ಹೆಸರು ಹೇಳದೆ ವಾಗ್ದಾಳಿ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಯುವ ನಾಯಕ, ಯುವ ಜೆಡಿಎಸ್ನ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿದ್ದವರು ಈಗಲೂ ಕೂಡ ಅದೇ ಆಗಿದ್ದಾರೆ. ಸೊ ಈಗ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ತಂದೆಯ ಸ್ಥಾನ ತುಂಬೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ತಂದೆಯಂತೆಯೇ ಪಾದಯಾತ್ರೆಯಲ್ಲಿ ಈಗ ಮಗ್ನರಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹಾಗಾದ್ರೆ ರಾಜಣ್ಣನ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹದ್ದು ನೋಡ್ಕೊಂಡು ಬರೋಣ. ಇವತ್ತೆಲ್ಲ ಕುಟುಂಬದವರು ಮಾತನಾಡಬೇಕಾಗ್ತದೆ. ಇವತ್ತು ನಾನು ರಾಜ್ಯ ಪ್ರವಾಸ ಮಾಡ್ತಿರೋ ಉದ್ದೇಶ ಏನು ಗೊತ್ತೇನ, ನಿಮ್ಗೆಲ್ಲ ಅನಿಸಿರ್ಬೋದು, ಇದೇನಪ್ಪ ಯಾವುದು ಚುನಾವಣೆನೇ ಇಲ್ಲವೇ, ಇನ್ನು 3 ವರ್ಷ ಆದರೆ ಸಾರ್ವತ್ರಿಕ ಚುನಾವಣೆಗೆ, ವಿಧಾನಸಭಾ ಚುನಾವಣೆ 3 ವರ್ಷ ಆದರೆ, ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕು ಪಂಚಾಯತಿ ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ, ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲೇ. ಇದೇ ನಿಖಿಲ್ ಕುಮಾರಸ್ವಾಮಿ ಇಷ್ಟಾಗ ಹೊರಟ್ಬಿಟ್ಟವನ್ನೆಲ್ಲ ರಾಜ್ಯ ಪ್ರವಾಸ ಅಂತ ನಿಮ್ಗೆ ಅನಿಸಿರ್ಬೋದು. ನನಗೆ ತಮ್ಮಗಳ ಸಂಪರ್ಕ, ಸಂಬಂಧ, ಬಾಂಧವ್ಯ, ನಿಮ್ಮ ಪ್ರೀತಿ ವಿಶ್ವಾಸಗಳ ಸದಾಚೆಗಳು, ಅದಕ್ಕೋಸ್ಕರ ದೇವೇಗೌಡರು ಸಾಹೇಬರಿಗೆ ಹೋರಾಟಕ್ಕೆ ಪ್ರತಿಫಲವಾಗಿ ಬೆನ್ನೆಲುಬಾಗಿ ನಿಂತಿದ್ದೀರಿ. ಕ್ಷೇತ್ರದ ಜನ ಕಾರ್ಯಕರ್ತರು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವರಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ಅನಿರೀಕ್ಷಿತ ಚುನಾವಣೆ ನಿಂತಂತ ನಮ್ಮ ತಾಯಿ ಅನಿತಾ ಕುಮಾರಸ್ವಾಮಿ ಅವರ ಗೆಲ್ಲಿಸಿ ಆಶೀರ್ವಾದ ಮಾಡಿದ್ದೀರಿ. ಎಲ್ಲಿ ಅಂತ ಹೋಗ್ಲಿಲ್ಲ, ನಿಮ್ ಜೊತೆ ಇರ್ತೀನಿ ಅಷ್ಟೇ, ನಿಮ್ ಜೊತೆ ಇರ್ತೀನಿ ಅಷ್ಟೇ. ನನಗೆ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ನೀವು ತಿಳಿಸ್ಕೊಡ್ತೀವಿ. ನಿಖಿಲ್ ಕುಮಾರಸ್ವಾಮಿಗೆ ಒಬ್ಬ ಸಂಸದ ಆಗಬೇಕು, ಒಬ್ಬ ಶಾಸಕ ಆಗ್ತಕ್ಕಂಥದ್ದು ಇವೆರಡೇ ಗುರಿ ಅಂತಕ್ಕಂಥದ್ದಾದ್ರೆ 24 ತಾಸು ಯಾವ್ದಾದ್ರು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಮದುವೆ, ಸಾವು ನೋವು ಎಲ್ಲ ಕಾರ್ಯಕ್ರಮ ಗುರ್ಸ್ಕೊಂಡು ಓಡಾಡಿದ್ರೆ ನನಗಿರ್ತಕ್ಕಂಥ ರಾಜಕೀಯ ಇತಿಹಾಸಕ್ಕೆ 100 ಜನ ಆಶೀರ್ವಾದ ಮಾಡ್ತೀವಿ. ಆದರೆ ನನ್ನ ಮೊದಲನೇ ಚುನಾವಣೆ ಸೋಲು ಯಾವ ರೀತಿ ಆಯ್ತು ನೋಡಿದ್ದೀರಿ. ಎಲ್ಲ ಸೇರ್ಕೊಂಡ್ರು ಮುಗಿಸಿದ್ರು. ಕುಮಾರಣ್ಣ ರಾಜ್ಯದ ಮುಖ್ಯಮಂತ್ರಿಗಳ ಮಗನ ಮುಗಿಸಿದ್ರೆ ಸರ್ಕಾರ ಕೆಡಬಹುದು ಅಂತ ಎಲ್ಲ ಸೇರ್ಕೊಂಡ್ರು. ಇಂಥವ್ರು ಬಿಟ್ಟರು ಅನ್ನೋದಿಲ್ಲ, ನಿಂತ್ಕೊಂಡು. ಇನ್ನ ರಾಮನಗರ ಅಲ್ಲಿ ಪಾಪ ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಜನ ಮಹಾನ್ ನಾಯಕರಿದ್ದಾರೆ, ಇಲ್ಲವರಲ್ಲ, ಅವ್ರಿಗೂ ಮೀರಿ ಒಂದು ಹೆಜ್ಜೆ ಮಹಾನ್ ನಾಯಕರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.